ಇವಾಗ ಲೋಕಸಭೆ ಅಧಿವೇಶನ ಅನ್ನುವಂಥದ್ದು ಏಪ್ರಿಲ್ 4ಕ್ಕೆ ಮುಕ್ತಾಯವಾಗುತ್ತೆ. ಈ ಏಪ್ರಿಲ್ 4ಕ್ಕೆ ಮುಕ್ತಾಯವಾಗೋದ್ರ ಒಳಗಡೆನೆ ಈ ವಕ್ಫ್ ಬಿಲ್ ಪಾಸ್ ಆಗುತ್ತಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ವಿಪಕ್ಷಗಳು ಕೂಡ ಒಂದ್ ಕಡೆ ಗದ್ದಲ ನಡೆಸುವಂತ ಸಾಧ್ಯತೆ ಇದೆ, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಬಿಲ್ ಪಾಸ್ ಮಾಡೋದಕ್ಕೆ ಮುಂದಾಗಿದೆ. ಏನಾಗ್ಬೋದು ಇವತ್ತು? ನಾನು ನೋಡಿ, ಏಪ್ರಿಲ್ 2, 3, 4 3 ದಿನಗಳ ಕಾಲ ಅವಕಾಶ ಇದ್ದದ್ದು. ಬುಧವಾರ, ಗುರುವಾರ, ಶುಕ್ರವಾರ. ಇವತ್ತೊಂದು ವೇಳೆ ಲೋಕಸಭೆಯಲ್ಲಿ ಪಾಸ್ ಆದರೆ ನಾಳೆ ರಾಜ್ಯಸಭೆಯಲ್ಲೂ ಕೂಡ ಅದನ್ನು ತರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ನಾಳೆ ಅಥವಾ ನಾಡಿದ್ದು ತಂದು ಅದನ್ನು, ಯಾಕಂದರೆ ರಾಜ್ಯಸಭೆಯಲ್ಲೂ ಕೂಡ ಸರ್ಕಾರಕ್ಕೆ ಬಹುಮತ ಇದೆ. ಮೊನ್ನೆ ಅಷ್ಟೇ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೇ ಸೆಷನ್ನಲ್ಲಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಒಪ್ಪಿಗೆಯನ್ನು ವಕ್ಫ್ ಬಿಲ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತೀವಿ ಅನ್ನೋದನ್ನು. ಮೋದಿ 3.0ದ ಮೊದಲ ಒಂದು ಮಹತ್ವಾಕಾಂಕ್ಷಿ ಬಿಲ್ ಸರ್ಕಾರದ್ದು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಲಾಂಗ್ ಡ್ಯೂ ಇತ್ತು, ಲಾಂಗ್ ಪೆಂಡಿಂಗ್ ಬಿಲ್ ಇತ್ತು. ಇವತ್ತು ಲೋಕಸಭೆಯಲ್ಲಿ 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಇವತ್ತು ಸಂಜೆ ಹೊತ್ತಿಗೆ ಲೋಕಸಭೆಯಲ್ಲಿ ಪಾಸ್ ಆದರೆ ನಾಳೆ ಅಥವಾ ನಾಡಿದ್ದು ಇದು ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅನ್ನೋದನ್ನು ಸರ್ಕಾರದ ಮೂಲಗಳು ಖಚಿತಪಡಿಸ್ತಾ ಇವೆ. ನೈನಾ, ಪ್ರಶಾಂತ್, ಈಗ ಬಿಜೆಪಿಯ ಮಿತ್ರ ಪಕ್ಷಗಳು ಏನು ಮಾಡ್ತವೆ ಅನ್ನುವಂತಹ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಗ್ತಾ ಇದೆ. ಸೊ ಬಿಹಾರದಲ್ಲಿ JDU ಏನು ಮಾಡುತ್ತೆ, ಸೊ ಈ ಬಿಲ್ಗೆ ಒಪ್ಪಿಗೆ ಸೂಚಿಸುತ್ತಾ ಅನ್ನುವಂಥದ್ದು. ಇನ್ನು ಈ ವರ್ಷದ ಕೊನೆಯಲ್ಲಿ ಎಲೆಕ್ಷನ್ ಕೂಡ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಬಿಲ್ಗೆ ಒಪ್ಪಿಗೆ ಸೂಚಿಸೋದ್ರಿಂದ ರಾಜ್ಯದಲ್ಲಿ ಯಾವುದೇ ರೀತಿಯ ಪರಿಣಾಮಗಳಾಗೋದಿಲ್ವಾ? ಯಾಕಂತಂದ್ರೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ರಾಜ್ಯ. ನೋಡಿ ವೀಣಾ, ನೀವು ಬಿಹಾರದ ವೋಟ್ ಪ್ಯಾಟರ್ನನ್ನು ಗಮನಿಸಿದರೆ ಯಾವಾಗ JDU BJP ಜೊತೆಗೆ ಬಂದಿದೆ, ಮುಸ್ಲಿಂ ಮತಗಳನ್ನು ಕಳೆದುಕೊಂಡಿದೆ. ಅಲ್ಲಿ ಬಹುಪಾಲು ಮುಸ್ಲಿಂ ಮತಗಳು ಹೋಗ್ತಕ್ಕಂಥದ್ದು RJD, ಲಾಲು ಯಾದವ್ ಕುಟುಂಬದ ಜೊತೆಗೆ. MY ಕಾಂಬಿನೇಷನ್ ತುಂಬ ಚರ್ಚಿತವಾಗಿರ್ತಕ್ಕಂಥ ಒಂದು ಡೆಮೋಗ್ರಫಿಕ್ ಕಾಂಬಿನೇಷನ್ ಅನ್ನುವ ರೀತಿಯಲ್ಲಿ ನೋಡಲಾಗತ್ತೆ. ಹೀಗಾಗಿ ನಿತೀಶ್ ಕುಮಾರ್ಗೆ ಬರ್ತಕ್ಕಂಥದ್ದು ಪಶ್ಮಂದ ಮುಸ್ಲಿಮರು, ಅತಿ ಹೆಚ್ಚು ಹಿಂದುಳಿದ ಮುಸ್ಲಿಮರು ಬಂದು ನಿತೀಶ್ ಕುಮಾರ್ಗೆ ವೋಟನ್ನು ಹಾಕ್ತಾರೆ. ಆದರೆ ಈ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಮಾಡಿದಾಗಲೇ ನಿತೀಶ್ ಕುಮಾರ್ ಪಕ್ಷದ ಸಂಸದರು ಕೂಡ ಇದ್ದರು. ಅವರು ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ಕೆಲ ಅಮೆಂಡ್ಮೆಂಟ್ಗಳ ಬಗ್ಗೆ ತೆರೆಯ ಹಿಂದೆ ಚರ್ಚೆ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ JDUಗೂ ಕೂಡ ಗೊತ್ತಿದೆ, ಒಂದು ವೇಳೆ ವಕ್ಫ್ ಅಂದರೆ ಹೈಪೋಥೆಟಿಕಲಿ ಈಗ ನೀವು ಹೇಳಿದ ರೀತಿಯಲ್ಲಿ ವಕ್ಫ್ ಬಿಲ್ಗೆ JDU ವಿರೋಧವನ್ನು ವ್ಯಕ್ತಪಡಿಸಿದರೆ ಸರ್ಕಾರದಿಂದ ಹೊರಗಡೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಿಹಾರದಲ್ಲೂ ಕೂಡ ಸರ್ಕಾರದಿಂದ ಹೊರಗಡೆ ಹೋಗಬೇಕಾಗತ್ತೆ. ಲಾಲು ಯಾದವ್ RJD ಅವರ ಜೊತೆಗೆ ಒಂದು ಟೈಅಪ್ಪನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಿತೀಶ್ ಕುಮಾರ್ ತಯಾರಿದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿ JDUಗೂ ಕೂಡ ವಕ್ಫ್ ಬಿಲ್ಗೆ ಕೆಲ ಅಮೆಂಡ್ಮೆಂಟ್ಗಳನ್ನು ಸೂಚಿಸಬಹುದು. ಅದರ ಹೊರತಾಗಿ ಕೂಡ ಸಾರಾಸಗಟಾಗಿ ವಕ್ಫ್ ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಇನ್ನೊಂದು ಕಡೆ ನೀವು TDPಯನ್ನು ನೋಡಿದಾಗ, ನೀವು ತಿರುಪತಿಯ ಇಡೀ ಮಂದಿರ ಟ್ರಸ್ಟ್ನ ಕಂಪೋಸಿಷನನ್ನು ಬದಲಿಸಿದ್ದೇ ಚಂದ್ರಬಾಬು ನಾಯ್ಡು. ನಾನ್ ಹಿಂದೂ ಯಾರು ಆ ಮಂದಿರ ಟ್ರಸ್ಟ್ನಲ್ಲಿ ಇರಬಾರ್ದು ಅಂತಕ್ಕಂಥ ನಿರ್ಧಾರವನ್ನು ಚಂದ್ರಬಾಬು ನಾಯ್ಡು ತೆಗೆದುಕೊಂಡರು. ಪವನ್ ಕಲ್ಯಾಣ್ ಒಂದು ಹಿಂದುತ್ವದ ಐಕಾನ್ನ ರೂಪದಲ್ಲಿ ಅವರದೇ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಹೀಗಾಗಿ TDP ಯಾವಾಗ BJP ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ತೋ ಆಗ ಕೆಲ ಮುಸ್ಲಿಂ ಮತಗಳನ್ನು ನಿಶ್ಚಿತವಾಗಿ ಕಳೆದುಕೊಂಡಿದೆ. ಈಗ ನನಗನ್ಸುತ್ತೆ ವೀಣಾ, ನೋಡಿ, TDP, JDU 5 ಜನ, ನಿಮ್ಗೆ ಚಿರಾಗ್ ಪಾಸ್ವಾನ್ ಪಕ್ಷದವರು 8 ಜನ, ಶಿವಸೇನೆಯವರು, ಸಣ್ಣ ಪಕ್ಷಗಳು ಸೇರಿ ಸರ್ಕಾರಕ್ಕೊಂದು ಅಬ್ಸಲ್ಯೂಟ್ ಆಗಿರ್ತಕ್ಕಂಥ ಒಂದು ಮೆಜಾರಿಟಿ ಇದೆ. ಹೀಗಾಗಿ TDP ಅಥವಾ JDU ಎರಡೂ ಸೇರಿ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಬಿಲ್ಲನ್ನು ಸೋಲಿಸ್ಬೋದು. ಎರಡೂ ಸೇರಿ ವಿರೋಧವನ್ನು ವ್ಯಕ್ತಪಡಿಸುವ ಸ್ಥಿತಿಯಲ್ಲಿದ್ದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಹೊರಗಡೆ ಬರಬೇಕಾಗತ್ತೆ. ಎರಡೂ ಹೊರಗಡೆ ಬಂದರೂ ಕೂಡ ಸಣ್ಣ ಪಕ್ಷಗಳ ಬೆಂಬಲದೊಡನೆ ಸರ್ಕಾರ ಫ್ಲೋಟ್ ಮಾಡ್ಬೋದು. ಹೀಗಾಗಿ ಆ ರಿಸ್ಕನ್ನು TDP ಮತ್ತು JDU ತೆಗೆದುಕೊಳ್ತವೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಕೆಲ ರಿಸರ್ವೇಷನ್ಸ್ಗಳನ್ನು ಮುಸ್ಲಿಂ ಸಮುದಾಯದ ವಿರೋಧದ ಕಾರಣದಿಂದಾಗಿ, ಮೊನ್ನೆ ಈದ್ ಮಿಲಾದ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರಾರ್ಥನೆಯನ್ನು ನಡೆಸಿದರು. ಹೀಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಆಕ್ರೋಶ ನಿಶ್ಚಿತವಾಗಿದೆ. ಹೀಗಾಗಿ ಅದನ್ನು ಅಡ್ರೆಸ್ ಮಾಡುವ ಪ್ರಯತ್ನದ ಭಾಗವಾಗಿ ಕೆಲ ಅಮೆಂಡ್ಮೆಂಟ್ಗಳನ್ನು ಮೂವ್ ಮಾಡ್ತಾರ. ವಿ ಡೋಂಟ್ ನೋ. ಐ ಥಿಂಕ್ ವಿ ಶುಡ್ ವೇಟ್ ಟಿಲ್ ಟುಡೇ ಈವ್ನಿಂಗ್ ಅಂತ ಅನ್ಸುತ್ತೆ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.